ಫ್ಲೋಟಿಂಗ್ ರೆಸ್ಟೋರೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಇವತ್ತು ಆಯೋಜಕರಿಂದನೇ ತಿಳ್ಕೊಳಕ್ ಬಂದಿದ್ದೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫ್ಲೋಟಿಂಗ್ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. ತುಮಕೂರಿನ ಬಹುದಿನದ ಒಂದು ಬೇಡಿಕೆ, ವಿಭಿನ್ನ ರೀತಿಯ ಒಂದು ರೆಸ್ಟೋರೆಂಟ್ ಬೇಕಾಗಿತ್ತು ಸರ್. ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎರಡು ಇದೆ ಸರ್. ಚೈನೀಸ್, ಸೌತ್ ಮತ್ತೆ ನಾರ್ತ್ ಒಂದು ಒಳ್ಳೆಯ ಫುಡ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ರೆಸ್ಟೋರೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ತುಂಬಾ ವೆರೈಟೀಸ್ ಇದೆ. ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗುವಂತ ಒಂದು ವೆಜ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದೀವಿ. ಮತ್ತೆ ಅವ್ರು ಏನು ಆರ್ಡರ್ ಮಾಡ್ತಾರೆ ಅನ್ನೋದ್ರನ್ನು ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಕುಕ್ ಅನ್ನ ಇಟ್ಟು ಮತ್ತೆ ಒಳ್ಳೆ ಒಂದು ಆರ್ಡರ್ ನ ತಗೊಂಡು ಮಾಡುವಂತ. ಹಾ ಸರ್, ಬುಕ್ಕಿಂಗ್ ಇದೆ. ಕೆಲವು ಟೈಮ್ ಇವಾಗ ಸ್ಲಾಟ್ ಇಲ್ಲ ಅಂದ್ರೆ ಮಾತ್ರ ನಾವು ನೇರವಾಗಿ ಕೊಡ್ತೀವಿ. ಇಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದ್ರೆ ಬಹಳ ಈಸಿ ಆಗುತ್ತೆ ಸರ್. ಬುಕ್ಕಿಂಗ್ ನಂಬರ್ ಇದೆ ಸರ್. ನಮ್ದು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಒಂದು ಕಂಪ್ನಿ ಇದೆ. ಆ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ ಆ ಸ್ಲಾಟ್ ನ ಯಾವ ಟೈಮಲ್ಲಿ ಬೇಕೋ ಆ ಸ್ಲಾಟ್ ನ ಒಂದು ಬುಕ್ ಮಾಡ್ಕೊಡ್ತಾರೆ ಸರ್. ಸರ್ ಈ ಒಂದು ಸಣ್ಣ ಪುಟ್ಟ ಬರ್ತ್ಡೇ ಕಾರ್ಯಕ್ರಮ ಮಾಡೋದಕ್ಕೂ ನಾವು ಒಂದು ಕೊಡ್ತಾ ಇದೀವಿ ಸರ್. ಸರ್ ಇಲ್ಲಿ ಈಗ ಸದ್ಯಕ್ಕೆ ಒಂದು 20 ರಿಂದ 25 ಜನದ ಒಳಗಡೆ ಕುತ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಒಂದು 50+ ಗೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ಸರ್. ಸರ್ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಸಾರ್ವಜನಿಕರಿಗೆ ಒಳ್ಳೆ ಒಂದು ವಾತಾವರಣ ಇರಬೇಕು, ಫ್ಯಾಮಿಲಿ ಬಂದು ಕೂತ್ಕೊಂಡು ಹೋಗುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ವ್ಯವಸ್ಥೆನ ಮಾಡಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಮದ್ಯಪಾನ ನಿಷೇಧ ಸರ್. ಇಲ್ಲಿ ಜಿಪ್ ಲೈನ್ ಮತ್ತೆ ಬೋಟಿಂಗ್ ಮತ್ತೆ ಫ್ಲೋಟಿಂಗ್ ರೆಸ್ಟೋರೆಂಟ್ ಈ ಒಂದು ಕಾನ್ಸೆಪ್ಟ್ ತುಮಕೂರಲ್ಲಿ ಎಲ್ಲಾರ್ಗು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೋಸ್ಕರ ಒಂದೇ ಕಡೆ ವೇದಿಕೆ ರೆಡಿ ಆಗಿದೆ ಸರ್. ತುಮಕೂರಿನ ಜನ ಮತ್ತೆ ತುಮಕೂರು ಜಿಲ್ಲೆಯ ಸುತ್ತಮುತ್ತ ಎಲ್ಲಾ ಜನಗಳು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ತಾ ಇದೀವಿ ಸರ್. ಇದಿಷ್ಟು ಫ್ಲೋಟಿಂಗ್ ರೆಸ್ಟೋರೆಂಟ್ ಬಗ್ಗೆ ಇನ್ಫಾರ್ಮೇಶನ್. ಹೆಚ್ಚಿನ ಮಾಹಿತಿಗೆ ತುಮಕೂರು ಮೀಡಿಯಾ ಫಾಲೋ ಮಾಡೋದಂತ ಮರಿಬೇಡಿ. ನಮಸ್ಕಾರ.